ವರ್ಣಮಾಲೆಯ ಅಕ್ಷರಗಳು ಮತ್ತೆ ಅಂಕೆಗಳು ಇವುಗಳನ್ನ ತಿದ್ದಿಸಿ ಬರೆಯೋದಕ್ಕೆ ಅಭ್ಯಾಸ ಮಾಡಿಸ್ತೀವಿ. ಈ ತರ ಆಲ್ರೆಡಿ ಸ್ಲೇಟ್ ಅಲ್ಲಿ ಅವರಿಗೆ ಬರ್ದೇ ಇರೋ ಮಕ್ಕಳಿಗೆ ತರ ಸ್ಲೇಟ್ ಅಲ್ಲಿ ಹಾಕೊಟ್ಟು ಅಭ್ಯಾಸ ಮಾಡಿ ಆ ನಂತರ ಅವ್ರಿಗೆ ಈ ತರದ ಬುಕ್ ಅನ್ನ ಕೊಟ್ಟು ಅಭ್ಯಾಸ ಮಾಡಿಸ್ತೀವಿ. ಇಲ್ಲಿಂದ ಅವರು ಅಕ್ಷರ ಅಭ್ಯಾಸ ಕಲಿಯೋದ್ರಿಂದ 1ನೇ ತರಗತಿಗೆ ಹೋಗೋವಷ್ಟೊತ್ತಿಗೆ ವರ್ಣಮಾಲೆಗಳನ್ನು ಬರೆಯೋದನ್ನೆಲ್ಲ ಅವರು ಕಲ್ತಿರ್ತಾರೆ. ಕಡ್ಡಾಯವಾಗಿ ಪ್ರತಿದಿನ ಈ ಒಂದು ಚಟುವಟಿಕೆನ ಮಾಡ್ಲೇಬೇಕು. ಅಂಗನವಾಡಿ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ ಕೊಡ್ಬೇಕಾದ್ರೆ ಒಂದು ಪ್ರೇಯರ್ ಅನ್ನ ಮಾಡಿಸ್ತೀವಿ. ಎಲ್ಲ ಕೈ ಮುಗಿರಿ, ಕಣ್ ಮುಚ್ಕೊಳ್ರಿ. ಮುಕ್ತ ಆಟ ಚಟುವಟಿಕೆ. ಈ ಚಟುವಟಿಕೆನಲ್ಲಿ ನಾವು ಸುಮಾರು 5 ರೀತಿಯ ಆಟಗಳನ್ನ ಮಕ್ಕಳಿಗೆ ಆಡಿಸ್ತೀವಿ. ಈ ತರದ ಆಟಗಳನ್ನ ಆಡಿಸೋದ್ರಿಂದ ಅವರಿಗೆ ನಿದ್ದೆ ಮಧ್ಯಾಹ್ನ ಹೊತ್ತು ನಾವು ಮಲಗಿಸ್ತೀವಲ್ವಾ, ಅದ್ರ ಬದಲು ಈ ತರ ಮುಕ್ತ ಆಟವನ್ನ ಆಡಿಸಿದ್ರೆ ಅವರು ಈ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸ್ತಾರೆ. ಮತ್ತೆ ನಾವು ಅವ್ರನ್ನ ಆಡ್ಲಿಕ್ಕೆ ಬಿಟ್ಬಿಟ್ಟು ದಾಖಲಾತಿಗಳನ್ನು ಬರ್ಕೋಬಹುದು, ಇಲ್ಲಾಂದ್ರೆ ನಾವು ಹೋಮ್ ವಿಸಿಟ್ ಕೂಡ ಹೋಗಬಹುದು. ಅವಾಗ ಏನೇನು ಚಟುವಟಿಕೆಗಳನ್ನ ಮಾಡ್ತೀವಪ್ಪ ಅಂದ್ರೆ ನೋಡ್ರಿ, ಇದ್ರಲ್ಲಿ ಮೊದಲನೇದಾಗಿ ವರ್ಗೀಕರಣ ಇರುತ್ತೆ. ವರ್ಗೀಕರಣ ಏನಪ್ಪಾ ಅಂದ್ರೆ ಯಾವ್ದಾದ್ರು ಈ ರೀತಿ ಕಲರ್ಸ್ ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಏನಾದ್ರು ಆ ವಿಷಯಕ್ಕೆ ಸಂಬಂಧಿಸಿದಂಗೆ ಏನಾದ್ರು ಇಟ್ಬಿಟ್ಟು ವರ್ಗೀಕರಣ ಒಂದೇ ರೀತಿಯನ್ನ ಒಂದೊಂದ್ ಕಡೆ ಜೋಡಿಸೋ ರೀತಿಯಲ್ಲಿ ವರ್ಗೀಕರಣ ಮಾಡ್ತಕ್ಕಂತ ಚಟುವಟಿಕೆ. ಇದು ರಚನೆ ಅಂದ್ರೆ ಕಡ್ಡಿ, ಈ ತರ ಗರಿಗಳು, ಎಲೆಗಳು ಯಾವ್ದಾರ ಆತು ಏನಾದ್ರೂ ಈ ತರ ಕಸದಿಂದ ಇರ್ತಕ್ಕಂತಹ ಒಂದು ಚಟುವಟಿಕೆ ಅಂದ್ರೆ ಬಿಸಾಕ ಅಂತ ವಸ್ತುಗಳಿಂದ ನಾವು ಮಕ್ಕಳನ್ನ ಮನೆ ರಚನೆ ಮಾಡಬಹುದು, ಹೂ ರಚನೆ ಮಾಡಬಹುದು. ಅವ್ರಿಗೆ ಯಾವ್ಯಾವ ಮನಸ್ಸಲ್ಲಿ ಬರುತ್ತೋ ಆ ರೀತಿ ಒಂದು ರಚನೆ ಕೂಡ ಅವರು ಮಾಡಬಹುದು. ಈ ಚಟುವಟಿಕೆಯಲ್ಲಿ ಜೋಡಣೆ, ಪಜಲ್ಸ್ ಈ ತರದವ್ ನೋಡಿ, ಅಂದ್ರೆ ಈ ನಂಬರ್ಸ್ಗಳು ಈ ತರ ಪಜಲ್ಸ್ಗಳು ಇರ್ತವೆ. ಹಣ್ಣಿನುಗಳನ್ನ ಜೋಡಿಸೋದು, ಆಮೇಲೆ ಈ ಏನು ದೇಹದ ಅಂಗಾಂಗಗಳನ್ನ ಪಜಲ್ಸ್ಗಳನ್ನ ಇಟ್ರೆ ಅವುಗಳನ್ನ ಜೋಡಿಸೋದು, ಈ ತರ ಪಜಲ್ಸ್ಗಳನ್ನ ಇಟ್ಟು ಜೋಡಿಸೋದಕ್ಕೆ ಬಿಡ್ಬೇಕು. ಈ ಚಟುವಟಿಕೆನಲ್ಲಿ ಪೋಣಿಸೋದು ಏನಪ್ಪಾ ಅಂದ್ರೆ ದಾರದಿಂದ ಈ ತರದ ಮಣಿಗಳನ್ನ ಆ ತರದವುಗಳನ್ನ ಅವರು ಎಣಿಸೋದು. ಈ ತರದ ಎಲ್ಲ ಚಟುವಟಿಕೆ ಮಾಡೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಅವರ ಕೈ ಬೆಳವಣಿಗೆ, ಸ್ನಾಯು ಬೆಳವಣಿಗೆ ಆಗುತ್ತೆ. ಅದೇ ರೀತಿ ನೋಡಿ, ಇದು ಗೊಂಬೆ ಮನೆ. ಗೊಂಬೆ ಮನೆಯಲ್ಲಿ ಏನಪ್ಪಾ ಅಂದ್ರೆ ಆ ವಾರದಲ್ಲಿ ಏನ್ ವಿಷಯ ಇರುತ್ತಲ್ಲ ಆ ವಿಷಯಕ್ಕೆ ಸಂಬಂಧಿಸಿದಂಗೆ ಅವ್ರಿಗೆ ಕ್ಯೂರಿಯಾಸಿಟಿ ಇರೋ ರೀತಿಯಲ್ಲಿ ನಾವು ಈ ರೀತಿ ಅರೇಂಜ್ ಮಾಡಬಹುದು. ಈ ವಾರದಲ್ಲಿ ಮನೆ ಮತ್ತು ಕುಟುಂಬ ಇತ್ತು, ಹಾಗಾಗಿ ಅಡಿಗೆ ಮನೆಯನ್ನ ನಾವು ಸೆಟಪ್ ಮಾಡಿಬಿಟ್ಟಿದೀವಿ. ಆ ಮಕ್ಕಳು ಈ ಗೊಂಬೆ ಮನೆಯಲ್ಲಿ ಬಂದು ಅಡಿಗೆ ಮನೆ ಆಟನ ಆಡಬಹುದು. ಈ ತರದ ಒಂದು ಚಟುವಟಿಕೆ ಆಡ್ಸೋದ್ರಿಂದ ಅವರಿಗೆ ಆಸಕ್ತಿ ಹೆಚ್ಚಾಗುತ್ತೆ. ಅಂಗನವಾಡಿ ಬರೋದಕ್ಕೂ ಕೂಡ ತುಂಬಾ ಆಸಕ್ತಿ, ಇಂಟ್ರೆಸ್ಟ್ ಅವ್ರಿಗೆ ಬರುತ್ತೆ. ನಾವು ಕೂಡ ಇದು ಹೊರಾಂಗಣ ಆಟ ಚಟುವಟಿಕೆ, ದಿನನಿತ್ಯದ ಕೊನೆಯ ಚಟುವಟಿಕೆ. ಈ